ಹಾಯ್ ಎಲ್ಲರಿಗೂ ಹೆಂಗಿದ್ರಿ. ನಮ್ಮ ಸಂಸ್ಕೃತಿದು ಇವತ್ತು ಇಂಜೆಕ್ಷನ್ ಹಾಕ್ಸ್ಲಿಕ್ಕತ್ತೀವಿ ನೋಡ್ರಿ. 5 ರಿಂದ 6 ವರ್ಷದ ಇಂಜೆಕ್ಷನ್ ಹಾಕ್ಸೋದೈತಿ. ರೆಗ್ಯುಲರ್ ಆಗಿ ಆಕಿ ಅವಾಗ ಸಾಲ್ ಚಾಲು ಇತ್ತು, ಸಾಲಿಗೆ ಹೋಗ್ತಿದ್ವಿ. ಹಾಗಾಗಿ ಆಕಿಗೆ ಇಂಜೆಕ್ಷನ್ ಹಾಕ್ಸೋದಾಗಲಿಲ್ಲ. ಮತ್ತು 2 ತಿಂಗಳ ರಜೆ ಇದ್ರೂ ಟ್ಯೂಷನ್ ಬೇರೆ ಹಾಕಿಬಿಟ್ಟೆವು. ಅವಾಗೂ ಹಾಕೋದಾಗಲಿಲ್ಲ. ಆಕಿಗೆ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು ಭಾಳ ಖುಷಿ ಇತ್ತು ರೀ. ಯಾವಾಗ ಇಂಜೆಕ್ಷನ್ ಮಾಡ್ತಾರೆ ಮಮ್ಮಿ ಅಂತ ಭಾಳ ಕೇಳಕತ್ತಿದ್ಲು. ಇವತ್ತು ಇಂಜೆಕ್ಷನ್ ಮಾಡಿಸ್ಕೊಳಕತ್ತಾಳ ನೋಡ್ರಿ. ಇವತ್ತು 2 ದಿನ ರಜೆ ಐತಿ. 1ನೇ ತಾರೀಕಿನಿಂದ ಮತ್ತೆ ಆಕಿಗೆ ಕನ್ನಡ ಶಾಲೆಗೆ 1ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಿ ಕಳಿಸ್ಬೇಕು ಶಾಲೆಗೆ. ಅವಳು ರಿಯಾಕ್ಷನ್ ಹೆಂಗಿರ್ತದೆ ಅಂಥೇಳಿ ನಾನು ವಿಡಿಯೋ ಮಾಡ್ಕೊಳಕತ್ತಿದ್ದೆ ಇಲ್ಲಿ. ಅಂದ್ರೆ ಅಳ್ತಾಳೆ ಏನು ಮಾಡ್ತಾಳೆ ಅಂತೇಳಿ. ಯಾಕಂದ್ರೆ ನಾವು ಬೇರೆ ಮಕ್ಕಳಿಗೆ ಇಂಜೆಕ್ಷನ್ ಮಾಡಿಸಾಗ ಒಂದು 3-4 ಜನ ಹಿಡಿದು ಮಾಡಿಸ್ತೀವಿ. ಯಾಕೆ ಹುಡುಗರೆಲ್ಲ ಓಡಿ ಹೋಗ್ತಿರ್ತಾರೆ, ಇಂಜೆಕ್ಷನ್ ನಾವು ಮಾಡ್ಕೊಳಂಗಿಲ್ಲ. ಆದ್ರೆ ನನ್ನ ಮಗಳು ಎಷ್ಟು ಶಾಣೆ ಅದ ನೋಡ್ರಿ, ಸುಮ್ಮ ಕೂತ್ಬಿಟ್ಲು, ಒಟ್ಟ ಹಳ್ಳೆ ಏನೋ ಸೈಲೆಂಟ್ ಅದಾಳ್ರಿ. ಆಮೇಲೆ ಅದೊಂದು ಸ್ವಲ್ಪ ನೋವಾಗ್ತೈತಿ, ಜ್ವರ ಬರ್ತಾವೆ. ಗುಳಿಗೆ ಹಾಕಬೇಕು, ಪ್ಯಾರಾಸಿಟಮಾಲ್ ಗುಳಿಗೆ. ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ಬಿಸಿನೀರು ಹಾಕಿದ್ರೆ ಕಡಿಮೆ ಆಗ್ತದೆ 2 ದಿನ ಆದಮೇಲೆ.